ಕೊಪ್ಪಳದ ಐತಿಹಾಸಿಕ ಕುಮ್ಮಟ ದುರ್ಗದ ಕೋಟೆಗಿಲ್ಲ ರಕ್ಷಣೆ. ನಿಧಿಗಳ್ಳರ ಹಾವಳಿಗೆ ತುತ್ತಾಗ್ತಿರುವಂತಹ ಕೋಟೆಯ ಪ್ರದೇಶ ಯಾವಾಗ ಹಾಗಾದ್ರೆ ಈ ಪ್ರದೇಶಕ್ಕೆ ರಕ್ಷಣೆ ಸಿಗುತ್ತೆ? ಕೊಪ್ಪಳದ ಐತಿಹಾಸಿಕ ಕುಮ್ಮಟ ದುರ್ಗದ ಕೋಟೆಗೆ ಈಗ ರಕ್ಷಣೆನೇ ಇಲ್ವಾ ಹಾಗಾದ್ರೆ? ನಿಧಿಗಳ್ಳರ ಹಾವಳಿಯಿಂದಾಗಿ ಈ ಕೋಟೆಯ ಪ್ರದೇಶ ಹಾಳಾಗ್ತಾ ಇದೆ, ತುತ್ತಾಗ್ತಾ ಇದೆ. ಕೋಟೆಯ ಪ್ರದೇಶಕ್ಕೆ ಯಾವಾಗ ರಕ್ಷಣೆ ಸಿಗುತ್ತೆ? ಗಂಗಾವತಿ ತಾಲೂಕಿನ ಜಬ್ಬಲಗುಡ್ಡದ ಬಳಿ ಇರುವಂತಹ ಕುಮ್ಮಟ ದುರ್ಗ ಇದು. ದೇವಸ್ಥಾನ ಕೋಟೆಯನ್ನ ಅಗೆದು ನಿಧಿ ಶೋಧನೆ ಮಾಡ್ತಾ ಇದ್ದಾರೆ ನಿಧಿಗಳ್ಳರು. ಕಳೆದ 1 ತಿಂಗಳಿಂದ ಕೂಡ ನಿಧಿ ಶೋಧನಾ ಕಾರ್ಯ ನಡೀತಾ ಇದೆ. ಈ ನಿಧಿಗಳ್ಳರಿಂದ, ನಿಧಿಗಳ್ಳರ ಹಾವಳಿಯಿಂದ ದೇವಸ್ಥಾನದ ಮೂರ್ತಿಗಳು ಸಹ ಭಗ್ನಗೊಂಡ್ಬಿಟ್ಟಿವೆ. ಗಂಡುಗಲಿ ಕುಮಾರರಾಮನ ಆಳ್ವಿಕೆಯ ಪ್ರದೇಶವಾದಂಥ ಈ ಕುಮ್ಮಟ ದುರ್ಗ ಪ್ರದೇಶಕ್ಕೆ ಈಗ ಯಾವ ರಕ್ಷಣೆನೂ ಇಲ್ವಾ ಹಾಗಾದ್ರೆ? ನಿಧಿಗಳ್ಳರು ಬಂದು ಈ ರೀತಿಯಾಗಿ ನಿಧಿ ಅಗೆಯುವಂತ ಕೆಲಸ ಮಾಡ್ತಿದ್ದಾರೆ. 13ನೇ ಶತಮಾನದ ಐತಿಹಾಸಿಕ ಸ್ಥಳವಾಗಿರುವಂತ ಕುಮ್ಮಟ ದುರ್ಗದ ಆ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಎಲ್ಲೆಂದರಲ್ಲಿ ಆ ಪ್ರದೇಶದಲ್ಲಿ ಬರುವಂತ ಒಂದಷ್ಟು ಸ್ಥಳಗಳಲ್ಲಿ ಹೇಗೆ ಅಗ್ದಿದ್ದಾರೆ, ಮತ್ತೆ ಅಲ್ಲಿರುವಂತ ಮೂರ್ತಿಗಳನ್ನು ಕೂಡ ಭಗ್ನಗೊಳಿಸ್ತಾ ಇದ್ದಾರೆ. ನಿಧಿ ಎಲ್ಲಿ ಸಿಗುತ್ತೆ ಅಂತ ಈ ನಿಧಿಗಳ್ಳರೇನಿದ್ದಾರೆ ಈ ರೀತಿ ಎಲ್ಲೆಂದರಲ್ಲಿ ಅಗ್ದು ಇಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಪ್ರದೇಶಕ್ಕೆ ರಕ್ಷಣೆ ಕೊಡೋರು ಯಾರು? ಎಲ್ಲೆಂದರಲ್ಲಿ ಈ ರೀತಿ ಜಾಗವನ್ನು ಅಗೀತಿದ್ದಾರೆ, ಅಲ್ಲಿದ್ದಂಥ ಮೂರ್ತಿಗಳನ್ನು ಕೂಡ ಭಗ್ನಗೊಳಿಸ್ತಾ ಇದ್ದಾರೆ, ಹಾಳು ಮಾಡ್ತಿದ್ದಾರೆ. 13ನೇ ಶತಮಾನದ ಐತಿಹಾಸಿಕ ಸ್ಥಳವನ್ನ ಹಾಗಾದ್ರೆ ಕಾಪಾಡೋದು ಯಾರು? ಕುಮ್ಮಟ ದುರ್ಗದ ದೇವಸ್ಥಾನ ಸುತ್ತಮುತ್ತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ನಿಧಿಗಳ್ಳರು ಹೇಗೆ ಹಾಳು ಮಾಡ್ತಿದ್ದಾರೆ ಅಂತ.